ಪ್ರಧಾನ ಕಾರ್ಯದರ್ಶಿಗಳೇ, ಮಂಡಲದ ಅಧ್ಯಕ್ಷರೇ ಹಾಗೂ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರೇ, ಮಾಧ್ಯಮದ ಮಿತ್ರರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಬೀದರ ಜಿಲ್ಲೆಯ ಜನತೆಯನ್ನು ರಕ್ಷಿಸಿ ದರೋಡೆಕೋರರಿಂದ, ಕಳ್ಳಕಾಕರಿಂದ, ಭ್ರಷ್ಟಾಚಾರಿಗಳಿಂದ, ಅನ್ಯಾಯವನ್ನ ಮಾಡ್ತಿರುವಂತಹ ಅಧಿಕಾರಿಗಳಿಂದ, ಭಯವನ್ನು ಹುಟ್ಟಿಸುವಂತ ವಾತಾವರಣ ನಿರ್ಮಾಣವನ್ನ ಮಾಡಿದಂತ ನಿಮ್ಮ ಸರ್ಕಾರದ ಅಧಿಕಾರಿಗಳಿಂದ, ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಾದಾಗ ಈ ದರೋಡೆ ಕೇವಲ ಭಾಲ್ಕಿಗೆ ಮಾತ್ರ ಸೀಮಿತವಾಗಿತ್ತು. ಕಳೆದ 2 ವರ್ಷಗಳಿಂದ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಇವತ್ತು ಬೀದರ ಜಿಲ್ಲೆಯಲ್ಲಿ ಪ್ರತಿಯೊಂದು ನಗರಗಳಲ್ಲಿ ಹಾಡಹಗಲ ದರೋಡೆ, ಕಳ್ಳತನ, ಕೊಲೆ, ಸುಲಿಗೆ ಇತ್ಯಾದಿಗಳನ್ನ ನಡೀತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಕ್ಷ ಇಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಕ್ಷಮ ಇಲ್ಲ. ಹೀಗಾಗಿ ಅವರನ್ನು ವರ್ಗಾವಣೆ ಮಾಡಬೇಕನ್ನುವಂಥದ್ದನ್ನ ಅನೇಕ ಸಂಗತಿಗಳಲ್ಲಿ ಪ್ರಕಟಣೆಯನ್ನು ನಾವೆಲ್ಲ ವ್ಯಕ್ತವನ್ನು ವ್ಯಕ್ತಪಡಿಸಿದ್ವಿ. ಆ ಒಂದು ವಿರೋಧ ಪಕ್ಷದ ಭಾವನೆಗಳನ್ನ ಜನರಿಗೆ ಎಚ್ಚರಿಕೆಗೊಳಿಸಬೇಕು ಮತ್ತು ವಿರೋಧ ಪಕ್ಷದವರಿಗೆ ಗಮನಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಮೇಲೆಯೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆ ಕಡೆ ಗಮನ ಹರಿಸುವುದನ್ನ ಬಿಟ್ಟು ಎಲ್ಲ ಒಂದ್ ಕಡೆನೆ ಅವರಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ, ಮೇಲಿನ ಮೇಲೆ ದರೋಡೆಗಳು, ಕೊಲೆಗಳು, ಸುಲಿಗೆಗಳು, ಭ್ರಷ್ಟಾಚಾರ ಹೆಚ್ಚಾಗ್ತಿರುವುದನ್ನ ನೋಡಿದಾಗ ಸ್ಪಷ್ಟವಾಗಿ ಅವರ ನಿರ್ದೇಶನ ಕೆಳಗೆ ನಡೀತಾ ಇರಬಹುದೇನೋ ಅನ್ನುವಂತ ಕೇವಲ ಅನುಮಾನವಲ್ಲ, ನಿಜವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಅನಿಸ್ತಾ ಇದೆ ಜನರಿಗೆ. ಈಗ ಒಂದು ಬೀದರ್ ಜಿಲ್ಲೆಯ ಜನತೆ ಸಾಮಾನ್ಯವಾಗಿ ಭ್ರಷ್ಟಾಚಾರಗಳಿಂದ, ದರೋಡೆಕೋರಿಂದ, ಕಳ್ಳ ಕಾಕರಿಂದ ರಕ್ಷಣೆ ಬಯಸುವುದು ಸರ್ಕಾರದಿಂದ. ಇನ್ನ ಸರ್ಕಾರನೇ ಅರ್ಜಿ ಕೊಡುವಂತವರ ಮೇಲೆ ವಿರುದ್ಧವಾಗಿ ನೋಟಿಸ್ ಜಾರಿ ಮಾಡುವುದು ಅಥವಾ ಇಷ್ಟು ಬಂಗಾರ ಹೋಗಿಲ್ಲ, ಇಷ್ಟೇ ಬಂಗಾರ ಬರೆಸಿರ ಅನ್ನುವಂಥದ್ದನ್ನ ಒತ್ತಡ ಹಾಕುವುದು, ಇದು ಯಾವ ಆಡಳಿತ ಅನ್ನುವಂಥದ್ದನ್ನ ಪ್ರಜಾಪ್ರಭುತ್ವದಲ್ಲಿ ನನ್ಗೆ ಅನಿಸ್ತಾ ಇದೆ. ಈ ವಿಷಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅನೇಕ ಸಭೆ ಸಮಾರಂಭಗಳಲ್ಲಿ, ಸಮಾವೇಶಗಳಲ್ಲಿ ರಾಜಕೀಯ ಭಾಷಣಗಳನ್ನ ಮಾಡ್ತಾರೆ, ಗ್ಯಾರಂಟಿ ಭಾಷಣಗಳನ್ನ ಮಾಡ್ತೀರಿ. ನಿಮ್ಗೆ ಯಾವ ಶಬ್ದದಲ್ಲಿ ಮಾತನಾಡಬೇಕನ್ನುವಂಥದ್ದನ್ನು ಕೂಡ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ. ಜಿಲ್ಲೆಯಲ್ಲಿ ನಡೀತಿರುವಂತಹ ಘಟನೆಗಳ ನಿಮ್ಮ ಗಮನಕ್ಕಿಲ್ವಾ? ಇದ್ದಿದ್ರೆ ಇದರ ಮೇಲೆ ತಗೊಂಡಿದ್ದ ಕ್ರಮಗಳೇನು? ಅಧಿಕಾರಿಗಳನ್ನ ಯಾವ ರೀತಿಯ ಅಕೌಂಟಬಿಲಿಟಿಯನ್ನ ಮಾಡಿದ್ರಿ ನೀವು? ಏನೂ ಮಾಡಿಲ್ಲ. ಅದಕ್ಕೆ ಸ್ಪಷ್ಟವಾಗಿ ಎಲ್ಲವೂ ನೇರ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ.
ಅವ್ರಿಗೆ ಗೊತ್ತಿರ್ಬೋದು ಚುನಾವಣೆ 5 ವರ್ಷಕ್ಕೊಮ್ಮೆ ನಡೀತಿದೆ ಅಂತ. ಆದರೆ ಮಾನವೀಯತೆ, ಸಂವಿಧಾನದ ಮೇಲೆ ಇರುವಂತ ನಂಬಿಕೆ, ಪ್ರಜಾಪ್ರಭುತ್ವದಲ್ಲಿರುವಂಥ ಭರವಸೆ ಎಲ್ಲಕ ಮೇಲಾಗಿ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯಗಳು, ಜವಾಬ್ದಾರಿಗಳು ಎಂದಾದ್ರೂ ಯೋಚನೆ ಮಾಡಿದಿರ? ಇಷ್ಟೆಲ್ಲ ಅಟ್ಟಹಾಸ ನಡೀತಿರುವಂತಹ ಸಂದರ್ಭದಲ್ಲಿ ಕೂಡ ಮೌನವಾಗಿದ್ದೀರಿ. ಮೌನದ ಅರ್ಥ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಎಲ್ಲಕ ದೊಡ್ಡದು ನಿನ್ನೆ ನಡೆದಂತ ಪಾರ್ವತಮ್ಮ ಗಡದ್ ಅವರ ಮನೆಯಲ್ಲಿ ಬೆಳಗಿನ ಜಾವದಲ್ಲಿ ದರೋಡ ಆದ್ಮೇಲೆ ಸ್ವತಃ SP ಅವರೇ ಮಾಧ್ಯಮದವರನ್ನ ಕರೆಸಿ ಇದನ್ನ ಸುದ್ದಿ ಮಾಡಬೇಡ್ರಿ ಅನ್ನುವಂತ ವಿನಂತಿ ಮಾಡಿಕೊಂಡಿದ್ಮೇಲೆ ಅನೇಕ ಮಾಧ್ಯಮಗಳಲ್ಲಿ ಕೂಡ ಬಂದಿಲ್ಲ. ಮೊದಲೆಲ್ಲ ನಾವು ಪ್ರಜಾಪ್ರಭುತ್ವದ 3 ಸ್ತಂಭಗಳಂತ ಹೇಳ್ತೀವಿ: ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ. ಕಳೆದ 1-2 ದಶಕಗಳಿಂದ ಪ್ರಜಾಪ್ರಭುತ್ವದ 3 ಸ್ತಂಭಗಳೆಲ್ಲ 4 ಸ್ತಂಭಗಳ ಅದರಲ್ಲಿ ನಾವು ಮಾಧ್ಯಮ ಕೂಡ ಸೇರಿಸಿದ್ದೀವಿ. ಈಗ ಇವ್ರ ಮೇಲೇನೆ ಇಂಥ ಒತ್ತಡವನ್ನ ಹಾಕುವಂತ ಗಂಭೀರವಾದಂತ ಘಟನೆಗಳನ್ನು ಮುಚ್ಚಿಡುವಂಥದ್ದನ್ನ ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಸಚಿವರು ಯಾವ ರೀತಿಯ ಭ್ರಷ್ಟ ಆಡಳಿತವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇದು ಸ್ಪಷ್ಟ ಉದಾಹರಣೆ. ಮತ್ತೆ ನನ್ನ ವಿನಂತಿ, ಮಾಧ್ಯಮದವರಿಗೆ ವಿನಂತಿ ಮಾಡಿಕೊಳ್ಳುವಷ್ಟು ಧೈರ್ಯ ಆ SP ಅವರಿಗೆ ಯಾಕೆ ಬಂತ ಅನ್ನುವಂಥದ್ದನ್ನ ಕೂಡ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನ ಕಾಡ್ತಾ ಇದ್ದೇನೆ. ಹಾಗಾದ್ರೆ ದಿನನಿತ್ಯ ಬೆಳಗ್ಗೆದ್ದಿ ನಾವು ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಅವರು, ಸಂವಿಧಾನ, ಸರ್ಕಾರ ನಂಬಿಕೆ ಇರ್ಲಿಕ್ಕೆ ಸಾಧ್ಯವ? ಸಾಧ್ಯ ಇಲ್ಲ. ಇದನ್ನ ಸಮಾಜದ ಕಳಕಳಿ ಉಳ್ಳವರು, ಮಾಧ್ಯಮದವರು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಇದನ್ನ ಸ್ವಚ್ಛಗೊಳಿಸುವಂತ ಕೆಲಸ ಮಾಡಬೇಕನ್ನುವಂಥದ್ದನ್ನ ನನ್ನ ಕಳಕಳಿ ವಿನಂತಿ ಅಂತ ಕೇಳ್ಬೋದು. ಮೊನ್ನೆ ನಡೆದಂತ ಘಟನೆಯ ನಂತರ ಮೋದಿ ಸರ್ಕಾರ ಸಂಪೂರ್ಣವಾಗಿ ಪಾಕಿಸ್ತಾನವನ್ನ ಹಣಿಸಬೇಕು, ಆತಂಕವಾದವನ್ನು ಕೊನೆಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ಅಧಿಕೃತ ಯುದ್ಧದ ವಿಷಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಆಡಲಾರ್ದೇ ಕೂಡ ಮುಖ್ಯಮಂತ್ರಿಗಳು ತಕ್ಷಣವಾಗಿ ಮುಸಲ್ಮಾನರ ಮತ ಬ್ಯಾಂಕನ್ನು ದೃಷ್ಟೀಕರಣ ಮಾಡುವಂಥ ಉದ್ದೇಶದಿಂದ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಮಾಡಬಾರದು ಅನ್ನುವಂಥ ಹೇಳಿಕೆ ಇದು ಖಂಡನೀಯ. ಮತ್ತು ಮಾನ್ಯ ಸಿದ್ದರಾಮಯ್ಯನವರೇ ತಾವು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಂಪೂರ್ಣವಾಗಿ ನೀವು ಫೇಲ್ಯೂರ್ ಆಗಿದ್ರಿ. ನೀವು ಪ್ರಧಾನಮಂತ್ರಿ ಎಲ್ಲ ದೇಶದ್ದು ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ದೇಶದ 140 ಕೋಟಿ ಜನತೆಯ ಸುರಕ್ಷತೆ, ದೇಶದ ರಕ್ಷಣೆಗೆ ಯಾವ ಕ್ರಮಗಳನ್ನು ತಗೊಳ್ಬೇಕನ್ನುವಂಥದ್ದನ್ನು ಖಂಡಿತವಾಗಿ ತಗೊಳ್ತಾರೆ. ಹೀಗಾಗಿ ಮುಖ್ಯಮಂತ್ರಿಗಳೇ ನಿಮ್ಮ ಹೇಳಿಕೆ ಇದು ಖಂಡನೀಯ ಮತ್ತು ಇವತ್ತು ಅದನ್ನು ತಿರುಚಿ ಬರೆದಿದ್ದಾರೆ ಅನ್ನುವಂಥದ್ದನ್ನು ಇದು ಕೂಡ ನಿಮ್ಮ ಒಂದು ಭಗೋಡತನ ಇದೆ ಅಂತ ಹೇಳ್ತಾರೆ. ಪಾಕಿಸ್ತಾನದಲ್ಲೂ ಕೂಡ ಅವ್ರ ಹೇಳಿಕೆಯಿಂದ ಅವರು ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇದ್ದಾರೆ. ಅದೇ ಇವತ್ತು ಪಾಕಿಸ್ತಾನಕ್ಕೆ ಮತ್ತು ಮುಸಲ್ಮಾನರನ್ನು ಮೆಚ್ಚಿಸಲಿಕ್ಕೆ ಮುಖ್ಯಮಂತ್ರಿಗಳು ಆ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು.